ಆತ್ಮೀಯ SSLC ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಯಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಿಂದ ಕೇಳಲಾಗುವಂತಹ 3 ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು ಕಾಟ್ ಥೀಟಾ ಎಂದು ಸಾಧಿಸಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಪ್ರಶ್ನೆ ಪ್ರಕಾರ LHS ಈಸ್ ಈಕ್ವಲ್ ಟು ನಾನೇನು ಬರ್ಕೊಳ್ತೀನಪ್ಪ ಅಂದರೆ, ಇಲ್ಲಿ ಗಮನಿಸಿ, ಇಲ್ಲಿ ಕಾಸ್ ಥೀಟಾ, ಇಲ್ಲೂ ಕೂಡ ಕಾಸ್ ಥೀಟಾ ಇದೆ, ಇಲ್ಲೂ ಕೂಡ ಕಾಸ್ ಥೀಟಾ ಇದೆ. ಆದರೆ ಇಲ್ಲಿ ಒಂದು ಕಾಸ್ ಥೀಟಾ ಇದೆ, ಆದರೆ ಇಲ್ಲಿ ಎಷ್ಟು ಕಾಸ್ ಥೀಟಾ ಇದೆ? 3 ಕಾಸ್ ಥೀಟಾ ಇದೆ. ಹಾಗಾಗಿ ಇಲ್ಲಿ ಒಂದು ಕಾಸ್ ಥೀಟಾ, ಇಲ್ಲೊಂದು ಕಾಸ್ ಥೀಟಾವನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಕಾಸ್ ಥೀಟಾವನ್ನು ಸಾಮಾನ್ಯವಾಗಿ ತೆಗೆದುಕೊಳ್ತೀನಿ. ಕಾಸ್ ಥೀಟಾ ಇಂಟು ದಿ ಬ್ರಾಕೆಟ್ 1 ಉಳಿಯುತ್ತೆ. ಯಾಕಪ್ಪ ಅಂದರೆ ಆಲ್ರೆಡಿ ಒಂದು ಕಾಸ್ ಥೀಟಾ ಹೊರಗೆ ಹೋಗಿರೋದ್ರಿಂದ, ಮೈನಸ್ 2 ಹಾಗೆ ಇರಲಿ. ಇಲ್ಲಿ ಒಂದು ಕಾಸ್ ಥೀಟಾ ಹೊರಗೆ ಹೋಗಿರೋದ್ರಿಂದ ಇನ್ನೆಷ್ಟು ಕಾಸ್ ಥೀಟಾ ಉಳಿಯುತ್ತೆ? 2 ಕಾಸ್ ಥೀಟಾ ಉಳಿಯುತ್ತೆ. ಹಾಗಾಗಿ ಕಾಸ್ ಸ್ಕ್ವಯರ್ ಥೀಟಾ ಅಂತ ಬರೆದುಕೊಳ್ತಾನೆ. ಡಿವೈಡೆಡ್ ಬೈ ಈ ಅಂಶದಲ್ಲಿ ಯಾವ ರೀತಿ ಸಾಮಾನ್ಯವನ್ನು ತೆಗೆದುಕೊಳ್ಳೋಣ, ಛೇದದಲ್ಲೂ ಕೂಡ ಸೈನ್ ಥೀಟಾ ಸಾಮಾನ್ಯವನ್ನು ತೆಗೆದುಕೊಳ್ತೇನೆ. ಯಾಕಂದರೆ ಇಲ್ಲಿ 3 ಸೈನ್ ಥೀಟಾ ಇದೆ, ಇಲ್ಲಿ 1 ಸೈನ್ ಥೀಟಾ ಇದೆ. ಹಾಗಾಗಿ 1 ಸೈನ್ ಥೀಟಾವನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಕಾಮನ್ ತೆಗೆದುಕೊಳ್ತೇನೆ. ಇಲ್ಲಿ ಏನು ಉಳಿಯುತ್ತಪ್ಪ ಅಂದರೆ 2 ಸೈನ್ ಥೀಟಾ ಉಳಿಯುತ್ತೆ. ಅಂದರೆ 2 ಸೈನ್ ಸ್ಕ್ವಯರ್ ಥೀಟಾ ಅಂತ ಬರೀತೇನೆ. ಮೈನಸ್ 1 ಸೈನ್ ಥೀಟಾ ಆಲ್ರೆಡಿ ಹೊರಗೆ ಹೋಗಿರೋದ್ರಿಂದ ಮೈನಸ್ 1 ಅಂತ ಬರೀತಾನೆ. ಇಲ್ಲಿ ನೋಡಿರಿ, ತ್ರಿಕೋನಮಿತಿ ನಿತ್ಯ ಸಮೀಕರಣದ ಪ್ರಕಾರ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಅಂದರೆ 1 ಆಗಿದೆ. ನಿಮಗೆಲ್ಲರಿಗೂ ತಿಳಿದಿದೆ. ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಅಂದರೆ 1 ಆಗಿರೋ ಕಾರಣ ಇಲ್ಲಿ ಎಲ್ಲಿ 1 ಇದೆಯೋ ಅಲ್ಲಿ ನಾನು ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ಬರಿಬೋದು, ತಪ್ಪಿಲ್ಲ. ಯಾಕಂದರೆ ತ್ರಿಕೋನಮಿತಿ ನಿತ್ಯ ಸಮೀಕರಣದಲ್ಲಿ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾದ ಬೆಲೆ 1 ಆಗಿರೋ ಕಾರಣ ಇಲ್ಲಿ ಎಲ್ಲೆಲ್ಲಿ 1 ಇದೆಯೋ ಅಲ್ಲಿ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ಬರೆದುಕೊಳ್ತಾನೆ. LHS ಈಸ್ ಈಕ್ವಲ್ ಟು ಕಾಸ್ ಥೀಟಾ ಇಂಟು ದಿ ಬ್ರಾಕೆಟ್ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ, ಸೈನ್ ಥೀಟಾ 2 ಸೈನ್ ಸ್ಕ್ವಯರ್ ಥೀಟಾ ಮೈನಸ್ 1ರ ಬದಲಿಗೆ ಬ್ರ್ಯಾಕೆಟ್ ಯೂಸ್ ಮಾಡಿ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ನಾನು ಬರೆದುಕೊಳ್ತೇನೆ. ಇಲ್ಲಿ ಮೈನಸ್ ಇರೋ ಕಾರಣ ಬ್ರಾಕೆಟ್ನ ತಪ್ಪದೆ ಯೂಸ್ ಮಾಡಿರಿ, ಯಾಕಂದರೆ ಲೆಕ್ಕಗಳು ತಪ್ಪಾಗೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲಿ ಕಾಸ್ ಥೀಟಾವನ್ನು ಹಾಗೆ ಬರ್ಕೊಳ್ತೇನೆ. LHS ಈಸ್ ಈಕ್ವಲ್ ಟು ಕಾಸ್ ಥೀಟಾ ಬ್ರಾಕೆಟ್ ಓಪನ್, ಸೈನ್ ಸ್ಕ್ವಯರ್ ಥೀಟಾನು ಕೂಡ ಹಾಗೆ ಬರ್ಕೊಳ್ತೇನೆ, ಸೈನ್ ಸ್ಕ್ವಯರ್ ಥೀಟಾ. ಇಲ್ಲಿ ನೋಡ್ರಿ, 1 ಕಾಸ್ ಸ್ಕ್ವಯರ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವಯರ್ ಥೀಟಾ ಅಂದರೆ 1 ಮೈನಸ್ 2 ಅಂದರೆ -1 ಬರುತ್ತೆ. ಯಾಕಂದರೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆದಾಗ 1 ಕಾಸ್ ಸ್ಕ್ವಯರ್ ಥೀಟಾದಲ್ಲಿ 2 ಕಾಸ್ ಸ್ಕ್ವಯರ್ ಥೀಟಾವನ್ನು ಕಳೆದಾಗ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಉಳಿಯುತ್ತೆ. ಅದನ್ನು ಬರೆದುಕೊಳ್ತೇನೆ. ಡಿವೈಡೆಡ್ ಬೈ, ಇಲ್ಲೂ ಕೂಡ ಸೈನ್ ಥೀಟಾ ಹಾಗೆ ಬರೆದುಕೊಳ್ತಾನೆ. ಇಲ್ಲಿ ನೆನಪಿರಲಿ, ಇಲ್ಲಿ ಚಿಹ್ನೆಯನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೈನ್ ಸ್ಕ್ವಯರ್ ಥೀಟಾ ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ಬರೆದುಕೊಳ್ತಾನೆ. LHS ಈಸ್ ಈಕ್ವಲ್ ಟು ಕಾಸ್ ಥೀಟಾ ಹಾಗೆ ಇರಲಿ, ಸೈನ್ ಸ್ಕ್ವಯರ್ ಥೀಟಾ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು, ಇಲ್ಲಿ ನೋಡ್ರಿ, 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಸೈನ್ ಸ್ಕ್ವೇರ್ ಥೀಟಾ. 2 ಸೈನ್ ಸ್ಕ್ವೇರ್ ಥೀಟಾದಲ್ಲಿ 1 ಸೈನ್ ಸ್ಕ್ವೇರ್ ಥೀಟಾ ಹೋದರೆ 1 ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ.
2 ಸೈನ್ ಸ್ಕ್ವೇರ್ ಥೀಟಾದಲ್ಲಿ 1 ಸೈನ್ ಸ್ಕ್ವೇರ್ ಥೀಟಾ ಅಂತ ಕಳೆದಾಗ 1 ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಮೈನಸ್ಗೆ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ. ಇಲ್ಲಿ ನೋಡ್ರಿ, ಅಂಶ ಮತ್ತು ಛೇದದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂಶದಲ್ಲಿದೆ. ಛೇದದಲ್ಲೂ ಕೂಡ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇದೆ. ಕ್ಯಾನ್ಸಲ್ ಮಾಡಿದಾಗ LHS ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬೈ ಸೈನ್ ಥೀಟಾ ಉಳಿಯುತ್ತೆ. ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದರೆ ಏನಪ್ಪ? LHS ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದರೆ ಕಾಟ್ ಥೀಟಾ ಆಗುತ್ತೆ. LHS ಇಸ್ ಈಕ್ವಲ್ ಟು RHS ಆಯಿತು. ನೋಡಿರಿ, ಪ್ರಶ್ನೆಯಲ್ಲಿ ಕೇಳಿದ್ರಿ ಏನಪ್ಪ ಅಂದರೆ ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಎಂದು ಸಾಧಿಸಿ ಅಂತ ಹೇಳಿದರು. ಹಾಗಾಗಿ ಪ್ರಶ್ನೆಯ ಪ್ರಕಾರ ನಾನಿಲ್ಲಿ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ ಸಾಧಿಸಿದ್ದೇನೆ. ಮುಂದಿನ ಲೆಕ್ಕ, ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಎಂದು ಸಾಧಿಸಿ ಅನ್ನೋದು ಮುಂದಿನ ಲೆಕ್ಕ ಆಗಿದೆ. ಇಲ್ಲಿ LHS ಇಸ್ ಈಕ್ವಲ್ ಟು, ಇಲ್ಲಿ ಗಮನಿಸಿ, ಇಲ್ಲೂ ಕೂಡ ಸೈನ್ ಥೀಟಾ ಇದೆ, ಇಲ್ಲಿ ಸೈನ್ ಕ್ಯೂಬ್ ಥೀಟಾ ಇದೆ. ಛೇದದಲ್ಲಿ ಇಲ್ಲಿ ಕಾಸ್ ಕ್ಯೂಬ್ ಥೀಟಾ ಇದೆ, ಇಲ್ಲೂ ಕೂಡ ಕಾಸ್ ಥೀಟಾ ಇದೆ. ಅಂಶದಲ್ಲಿ ಸೈನ್ ಥೀಟಾವನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಇಲ್ಲಿ ಎರಡು ಕಡೆ ಸೈನ್ ಥೀಟಾ ಇರೋದ್ರಿಂದ ಒಂದು ಸೈನ್ ಥೀಟಾವನ್ನು ಸಾಮಾನ್ಯವಾಗಿ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಏನಿಲ್ಲ, ಒಂದು ಉಳಿಯುತ್ತೆ. ಮೈನಸ್ 2, ಆಲ್ರೆಡಿ ಒಂದು ಸೈನ್ ಥೀಟಾ ಹೊರಗೆ ಹೋಗಿರೋದ್ರಿಂದ ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಡಿವೈಡೆಡ್ ಬೈ ಛೇದದಲ್ಲೂ ಕೂಡ ಕಾಸ್ ಥೀಟಾವನ್ನು ಸಾಮಾನ್ಯವಾಗಿ ತೆಗೆದುಕೊಂಡಾಗ 2 ಕಾಸ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಕಾಸ್ ಕ್ಯೂಬ್ 3 ಕಾಸ್ ಥೀಟಾ ಇರೋದ್ರಿಂದ 1 ಕಾಸ್ ಥೀಟಾ ಹೊರಗಿದೆ, ಇನ್ನೆರಡು ಕಾಸ್ ಥೀಟಾ ಒಳಗಿರೋದ್ರಿಂದ 2 ಕಾಸ್ ಸ್ಕ್ವೇರ್ ಥೀಟಾ ಬರ್ಕೊತೀನಿ. ಮೈನಸ್ಗೆ ಮೈನಸ್ ಕಾಸ್ ಥೀಟಾ ಸಾಮಾನ್ಯವಾಗಿರೋದ್ರಿಂದ ಮೈನಸ್ 1 ಆಗುತ್ತೆ. ಇಲ್ಲೂ ಕೂಡ ತ್ರಿಕೋನಮಿತಿ ನಿತ್ಯ ಸಮೀಕರಣದ ಪ್ರಕಾರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಯಾವತ್ತೂ 1 ಆಗಿರುತ್ತೆ. ಹಾಗಾಗಿ ಇಲ್ಲಿ ಎಲ್ಲೆಲ್ಲಿ 1 ಇದೆಯೋ ನಾ 1ರ ಬದಲಿಗೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೆದುಕೊಳ್ತೇನೆ. LHS ಇಸ್ ಈಕ್ವಲ್ ಟು ಸೈನ್ ಥೀಟಾ ಬ್ರಾಕೆಟ್ ಓಪನ್ 1 ಇರೋ ಹತ್ರಲ್ಲೆಲ್ಲ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡಿದ್ದೀನಿ. ಮೈನಸ್ಗೆ ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಬದಲಿಗೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೆದಿದ್ದೀನಿ. ಇಲ್ಲಿ ನೋಡಿರಿ, ಬ್ರಾಕೆಟ್ ಮತ್ತೆ ಹೇಳ್ತೇನೆ, ಬ್ರಾಕೆಟ್ ಯೂಸ್ ಮಾಡಿರಿ. ಯಾಕಂದರೆ ಮೈನಸ್ ಚಿಹ್ನೆ ಇರೋದ್ರಿಂದ ನಾನು ಬ್ರಾಕೆಟ್ನ ಯೂಸ್ ಮಾಡಿದ್ದೇನೆ. LHS ಇಸ್ ಈಕ್ವಲ್ ಟು ಸೈನ್ ಥೀಟಾ ಇಂಟು ದಿ ಬ್ರಾಕೆಟ್ ಸೈನ್ ಸ್ಕ್ವಯರ್ ಥೀಟಾ. ಇಲ್ಲಿ ನೋಡಿರಿ, 1 ಕಾಸ್ ಸ್ಕ್ವೇರ್ ಥೀಟಾ ಇನ್ನೊಂದು ಸಲ ಬರೆದ್ಬಿಡ್ತೇನೆ. ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ನೋಡ್ರಿ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇರೋದು ಏನಾಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಹಾಗಾಗಿ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೆದುಕೊಳ್ತಾನೆ. LHS ಇಸ್ ಈಕ್ವಲ್ ಟು ಸೈನ್ ಥೀಟಾ ಇಂಟು, ಇಲ್ಲಿ ನೋಡ್ರಿ, 1 ಸೈನ್ ಥೀಟಾ 1 ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾದಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಕಳೆದ್ರೆ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಯಾಕಪ್ಪ ಅಂದರೆ 1ರಲ್ಲಿ 2 ಕಳೆದ್ರೆ ಮೈನಸ್ 1 ಆಗಿರೋ ಕಾರಣ. ಹಾಗಾಗಿ 1 ಸೈನ್ ಸ್ಕ್ವೇರ್ ಥೀಟಾದಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಕಳೆದಾಗ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಹಾಗೆ ಇರಲಿ ಇಂಟು ದಿ ಬ್ರಾಕೆಟ್. ಇಲ್ಲಿ ನೋಡ್ರಿ, 2 ಕಾಸ್ ಸ್ಕ್ವೇರ್ ಥೀಟಾದಲ್ಲಿ 1 ಕಾಸ್ ಸ್ಕ್ವೇರ್ ಥೀಟಾವನ್ನು ಕಳೆದಾಗ ನಮಗೇನು ಉಳಿಯುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಇಲ್ಲಿ ನೋಡ್ರಿ, ಸೈನ್ ಸ್ಕ್ವೇರ್ ಥೀಟಾ ಮುಂದೆ ಮೈನಸ್ ಇದೆ, ಕಾಸ್ ಸ್ಕ್ವೇರ್ ಥೀಟಾ ಮುಂದೆ ಪ್ಲಸ್ ಇದೆ. ಅದು ಇಲ್ಲೂ ಕೂಡ ಅಷ್ಟೇ, ಕಾಸ್ ಸ್ಕ್ವೇರ್ ಥೀಟಾ ಮುಂದೆ ಪ್ಲಸ್ ಇದೆ, ಸೈನ್ ಸ್ಕ್ವೇರ್ ಥೀಟಾ ಮುಂದೆ ಮೈನಸ್ ಇರೋ ಕಾರಣ ಇದು ಏನಾಗುತ್ತೆ, ಕ್ಯಾನ್ಸಲ್ ಆದಾಗ ನಮಗೆ ಏನು ಉಳಿಯುತ್ತಪ್ಪ ಅಂದರೆ LHS ಇಸ್ ಈಕ್ವಲ್ ಟು
ಸೈನ್ ಥೀಟಾ ಬೈ ಕಾಸ್ ಥೀಟಾ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದರೆ ಟ್ಯಾನ್ ಥೀಟಾ ಆಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಪ್ರಶ್ನೆ ಏನು ಹೇಳಿದ್ರಪ್ಪ ಅಂದರೆ ಇಲ್ಲಿ ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಎಂದು ಸಾಧಿಸಿ ಅಂತ ಹೇಳಿದರು. ಆ ಒಂದು ಪ್ರಶ್ನೆ ಪ್ರಕಾರ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಇದಿಷ್ಟು ತ್ರಿಕೋನಮಿತಿ ಪ್ರಸ್ತಾವನೆಗೆ ಸಂಬಂಧಿಸಿದ 2 ಪ್ರಶ್ನೋತ್ತರ ಆಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ 3 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.